ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ವಿಶೇಷ ಆಲಯ ದರ್ಶನ ಅಂತ. ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಆತ್ಮೀಯರೇ ನಾವು ಹೇಳಿದ್ದೀವಿ, ಜಾತಕ ದೋಷಗಳು, ಗ್ರಹ ದೋಷಗಳ ಬಗ್ಗೆ ಎಳೆಯಾಗಿ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ದೋಷ ನಿವಾರಣೆಗೆ ಏನು ಮಾಡಬೇಕು ಏನು ಸುಲಭ ರೀತಿಯಲ್ಲಿ ನೋಡಬೇಕಂದ್ರೆ ಯಾವ ದೇವಾಲಯ ದರ್ಶನ ಮಾಡಿದ್ರೆ ಯಾವ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಅಂತಕ್ಕಂಥ ವಿಷಯ ತಿಳಿಸ್ತೀವಿ ಅಂತ ಹೇಳಿದ್ವಿ. ಆ ಕಾರ್ಯಕ್ರಮ ಮೊದಲನೇ ಭಾಗ ನಾವು ಈ ದಿನ ಶ್ರೀನಿವಾಸಪುರ ತಾಲೂಕು ಶ್ರೀನಿವಾಸಪುರ ನಗರದಲ್ಲಿ ಇರ್ತಕ್ಕಂಥ ಶ್ರೀ ವರದ ಬಾಲಾಂಜನೇಯ ಸ್ವಾಮಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಶ್ರೀ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಮಹಿಮೆ ಏನು, ಈ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನದ ಇತಿಹಾಸವೇನು ಅಂತಕ್ಕಂಥದ್ದನ್ನು ತಿಳಿಸೋಕ್ಕೋಸ್ಕರ ತಮ್ಮನ್ನೆಲ್ಲರನ್ನೂ ಈ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀವಿ ಆದ್ಮೇಲೆ. ಇದು ವರದ ಬಾಲಾಂಜನೇಯ ಸ್ವಾಮಿ ಅಂತ ಸುಮಾರು 1965-66 ಅಂದರೆ ಈಗ 60 ವರ್ಷದ ಹಿಂದೆ ನಾವು ಇಲ್ಲಿಗೆ ಬರ್ತಾಯಿದ್ವಿ. ಏನಕ್ಕಪ್ಪ ಅಂದರೆ ನಮ್ಮ ಅಜ್ಜಿಯವ್ರದ್ದು ಇದೇ ತವ್ರ ಮನೆ, ನಮ್ಮ ತಾತನವರ ಅತ್ತೆ ಆಯಮ್ಮನು ಮಕ್ಕಳಿಗೇನಾದರೂ ಬಾಲಗ್ರಹ ಆದರೆ ತೊಂದರೆ ಆದರೆ ಅವಾಗ ಈ ವರದ ಬಾಲಾಂಜನೇಯ ಸ್ವಾಮಿಗೆ ಹರಕೆ ಮಾಡ್ಕೊಳ್ತಾಯಿದ್ಲು. ಹರಕೆ ಮಾಡಿಕೊಂಡು ಈ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿಗೆ ಏನು ಕೇದಿಗೆ ಹೂವಿನ ಹಾರ, ಆ ಕಾಲದಲ್ಲಿ ಪೂರ್ವದಲ್ಲಿ ಕೇದಿಗೆ ಮರಗಳು ಬಹಳ ಇತ್ತು, ಆಂಜನೇಯನಿಗೆ ಪ್ರಿಯಕರವಾಗಿರ್ತಕ್ಕಂಥ ಕೇದಿಗೆ ಹೂವಿನ ಹಾರ ಸಮರ್ಪಣೆ ಮಾಡಿದ್ರೆ ಬಾಲಾರಿಷ್ಟಗಳ ನಿವಾರಣೆ ಆಗ್ತಕ್ಕಂಥದ್ದು ಅಂತು. ಅದೇ ರೀತಿಯಲ್ಲಿ ಇಲ್ಲಿ ಸ್ವಾಮಿಗಳಿದ್ರು. ಆ ಕಾಲದಲ್ಲಿ ತಾಮ್ರದ ತಗಡುಗಳಂತ ಕಡಿಮೆ, ಈ ಪೇಪರಲ್ಲಿ ಬಾಲಗ್ರಹ ಬರ್ಕೊಡೋರು, ಅದನ್ನು ತಂದು ಕಟ್ಬಿಡೋದು, ಮಕ್ಕಳಿಗೆ ಬಲಗೈ ಕಟ್ಟೋದು ಇಲ್ಲದ್ರೆ ಕೊರಳಿಗೆ ಕಟ್ಬಿಡೋದು, ಅವಾಗ ಬಾಲಗ್ರಹ ನಿವಾರಣೆ ಆಗೋದು. ಅಂದರೆ ಸುಮಾರು 60 ವರ್ಷಗಳ ಹಿಂದೆ ಇತಿಹಾಸ ಇದು. ಅವಾಗ ಶ್ರೀನಿವಾಸಪುರ ಅಂದರೆ ಇಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ. ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ 1 ಕಿಲೋಮೀಟರ್ ನಡಿಬೇಕಾಗಿತ್ತು, ಮಧ್ಯದಲ್ಲಿ ಏನೂ ಇರಲಿಲ್ಲ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ತಾಲೂಕು ಆಫೀಸ್ ಬಿಟ್ಟರೆ ಪೂರ್ತಿ ಏನೂ ಇರಲಿಲ್ಲ. ಇಲ್ಲಿ ಒಂದು ಅರಣ್ಯ ರೀತಿ ಇತ್ತು ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ನಾವೆಲ್ಲ ಆ ಕಾಲದಲ್ಲಿ ನಡ್ಕೊಂಡು, ಚಿಕ್ಕ ಮಕ್ಕಳು ನಡ್ಕೊಂಡು ಬರ್ತಾಯಿದ್ವಿ. ಬೆಳಗ್ಗೆ ಬಾಲಾಂಜನೇಯ ಸ್ವಾಮಿಗೆ, ವರದ ಬಾಲಾಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಆತನನ್ನು ಸ್ನಾನ ಮಾಡಿರ್ತಕ್ಕಂಥ ತೀರದ ತಲೆ ಪ್ರೋಕ್ಷಣೆ ಮಾಡಿಕೊಂಡು ಅರ್ಚಕರು ಕೊಡ್ತಕ್ಕಂಥ ಒಂದು ಬಾಲಗ್ರಹ ಯಂತ್ರಗಳನ್ನ ತೆಗೆದುಕೊಳ್ತಾ ಇದ್ವಿ. ಅದರಿಂದ ನಮಗೆ ಎಲ್ಲ ಬಾಲಗ್ರಹ ದೋಷಗಳು ನಿವಾರಣೆ ಆಗ್ತಾಯಿತ್ತು. ಅಂದರೆ ನಾವು ಎಲ್ಲ ಗ್ರಹ ದೋಷ ನಿವಾರಣೆಗೆ ಮೊದಲು ಬಾಲ್ಯದಿಂದ ಬರೋಣ ಅಂಥೇಳಿ ಏನೋ ನಮ್ಮ ಇಷ್ಟದೇವತೆ ಆಗಿರ್ತಕ್ಕಂಥ ವರದ ಬಾಲಾಂಜನೇಯನ ಸಮೀಪಕ್ಕೆ ನಿಮ್ಮನ್ನೆಲ್ಲರನ್ನ ಕರ್ಕೊಂಡ್ಬಂದಿದ್ದೀವಿ ಆದ್ಮೇಲೆ. ಇದು ಬಹಳ ಇತಿಹಾಸವೂ ಇರ್ತಕ್ಕಂಥದ್ದು. ಈ ಶ್ರೀನಿವಾಸಪುರಕ್ಕೆ ಹಳೆಯದಾದ ಹೆಸರಿತ್ತು, ಒಂದು ಹಳ್ಳಿ ಇದು. ಆ ಹಳ್ಳಿ ಪಾಪನಹಳ್ಳಿ ಅಂತ. ಈ ಒಂದು ಸುಮಾರು ಒಂದು 120 ಮನೆ ಇರ್ತಕ್ಕಂಥದ್ದು, ಒಳ್ಳೆ ರೈತರು, ಶ್ರೀಮಂತ ರೈತರು ಇರ್ತಕ್ಕಂಥ ಊರಿದು. ಮತ್ತು ಈ ಊರಿಗೆಲ್ಲ ಒಂದೇ ಒಂದು ಹೋಟ್ಲಿತ್ತು, ಅದು ಒಂದೇ ಬ್ರಾಹ್ಮಣರು ಭಾಸ್ಕರಪ್ಪನವ್ರ ಹೋಟ್ಲು ಅಂತ. ಭಾಸ್ಕರಪ್ಪನವ್ರು ನಮ್ಮ ಮುತ್ತಾತ. ಅದು ಬಿಟ್ಬಿಟ್ರೆ ಏನು ಮೂಲ ಸೌಕರ್ಯಗಳಿರಲಿಲ್ಲ ಇಲ್ಲಿ. ವಿಶ್ವೇಶ್ವರಯ್ಯನವರು ನಗರ ಸಂಚಾರ ಅಂದರೆ ದೇಶ ನೋಡೋಕ್ಕೆ ಬಂದಾಗ ಇದು ಶ್ರೀನಿವಾಸಪುರ ಅಂತ ಅವ್ರು ನಾಮಕರಣ ಮಾಡಿದ್ರು. ಆ ಕಾಲದಲ್ಲಿ ಏನೋ ವಿಶ್ವೇಶ್ವರರಿಂದ ಶ್ರೀನಿವಾಸಪುರ ಅಂತ ನಾಮಕರಣಗೊಂಡಿರ್ತಕ್ಕಂಥ ಊರು ಶ್ರೀನಿವಾಸಪುರ ಇದು. ಈ ಊರಲ್ಲಿ ಪುರಾತನ ಕಾಲದ ಬಹಳ ವರ್ಷಗಳಿಂದ ಇರತಕ್ಕಂತಹ ಒಂದು ದೇವಸ್ಥಾನ ಇದು, ವರದ ಬಾಲಾಂಜನೇಯ ಸ್ವಾಮಿ. ಈತನು ಬಾಲವತ್ ಪರಿಪಾಲಯ ಬಾಲಾನಾಂ, ಮಕ್ಕಳನ್ನು ಏನೋ ಭಕ್ತರ ರೀತಿಯಲ್ಲಿ ಪರಿಪಾಲನೆ ಮಾಡ್ತಾರೆ. ಈತನ ಅನುಗ್ರಹ ಇದ್ದರೆ ಯಾವುದೇ ಬಾಲಗ್ರಹ ದೋಷಗಳು ಬರೋದಿಲ್ಲ. ಬಾಲಗ್ರಹ ದೋಷ ಬಹಳ ಕೆಟ್ಟದು, ಬಹಳ ಸಡನ್ನಾಗಿ ಆ್ಯಕ್ಟ್ ಆಗಿಬಿಡ್ತದು. ಸಡನ್ನಾಗಿ ಹಾಕ್ಬಿಟ್ಟು ವಿಪರೀತ ಪರಿಣಾಮ ಬೀರ್ತದೆ ಮಕ್ಕಳ ಮೇಲೆ. ಅದನ್ನು ತಕ್ಷಣದಲ್ಲೇ ಇಂಥ ಚಿಟ್ಕಾಗಳಲ್ಲಿ ಸ್ವಾಮಿ ಬಾಲಾಂಜನೇಯ ನಿನ್ನ ಸನ್ನಿಧಾನಕ್ಕೆ ಬರ್ತೀನಪ್ಪ ಅಂತ ಮೀಚು ತೆಗೆದು ಅದನ್ನ ತಲೆ ಕೆಳಗೆ ಇಟ್ಬಿಟ್ರೆ ಆವಾಗ ಆಟೋಮೆಟಿಕ್ಕಾಗಿ ಆ ಬಾಲಗ್ರಹಗಳ ನಿವಾರಣೆ ಆಗ್ತದೆ. ಎರಡನೇದಾಗಿ ಈ ಶನಿ ಅಂತಕ್ಕಂಥವನು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು, ಅಷ್ಟಮ ಸ್ಥಾನದಲ್ಲಿ, ಅರ್ಧಾಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು, ನೀಚ ಕ್ಷೇತ್ರ ಇದ್ದಾಗ ಬಹಳ ತೊಂದರೆಗಳಾಗ್ತದೆ. ಆ ಸಮಯದಲ್ಲಿ ಈ ವರದ ಬಾಲಾಂಜನೇಯನಿಗೆ ಒಂದು ವೀಳ್ಯದೆಲೆಯ ಹಾರ ಅರ್ಪಿಸ್ಬಿಟ್ರೆ ಆತನು ಆ ಶನಿ ಪ್ರಭಾವವನ್ನು ಕಡಿಮೆ ಮಾಡ್ತಾನೆ ಅಂತಕ್ಕಂಥದ್ದು ಹಳೆಯ ಕಾಲದಿಂದ ಇದೆ. ಇದು ಲೆಕ್ಕ ನಮ್ಮ ತಾತನವ್ರು ಮುತ್ತಾತನವ್ರ ಕಾಲದಿಂದಲೇ, ನಾವು ನಮ್ಮ ಮುತ್ತಾತನ ಕಾಲದಲ್ಲಿ ಬರ್ತಾಯಿದ್ವಿ, ನಮ್ಮ ತಾತನ ಕಾಲದಲ್ಲಿ ಬರ್ತಾಯಿದ್ವಿ, ನಮ್ಮ ಕಾಲದಲ್ಲೂ ಸಹ ಈ ಸ್ವಾಮಿನ ದರ್ಶನ ಮಾಡೋಕ್ಕೆ ಬರ್ತೀವಿ. ಇದು ಈ ದೇವಾಲಯದ ಒಂದು ಇತಿಹಾಸ ಆಗಿರುತ್ತೆ ಆತ್ಮೀಯರೇ. ಈಗ ನಾವು ಈ ದೇವಾಲಯದ ಅರ್ಚಕೋ ದೇವತಸ್ಯ ಅಂತ ಅರ್ಚಕರಾಗಿರ್ತಕ್ಕಂತಹ ನಾಗೇಂದ್ರರವ್ರನ್ನ ಮಾತಾಡೋಣ. ಇವರು ಪೂರ್ವಜಂದರು, ತಂದೆಯವರು ಸಹ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ಅನ್ಸಿಸ್ಟ್ರವರು ಮೊದಲಿಂದ ದೇವಸ್ಥಾನದಲ್ಲಿ ಇವರು ತಂದೆಯವರು ಪೂಜಾ ಕರ್ತವ್ಯ ನಿರ್ವಹಿಸ್ತಾಯಿದ್ರು ಮತ್ತು ಇವರು ನಿರ್ವಹಿಸ್ತಾ ಇದ್ದಾರೆ. ಇವರು ಒಂದು ಶ್ರದ್ಧಾಭಕ್ತಿಯಿಂದ ಈ ದೇವಾಲಯದಲ್ಲಿ ಮಾಡ್ತಾ ಇದ್ದಾರೆ. ಹಳೆಯದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಇವಾಗೂ ಬಹಳ ವ್ಯತ್ಯಾಸ ಬಂದಿದೆ. ಮೊದಲು ಖಾಲಿ ಒಂದು ಚಿಕ್ಕ ಗುಡಿ ಇತ್ತು, ನಮ್ಮ ಮಹಾನುಭಾವನಾಗಿರ್ತಕ್ಕಂಥ ಆಂಜನೇಯನಿದ್ನು. ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಪ್ರಾಂಗಣ ಕಟ್ತಾ ಇದ್ದಾರೆ. ಕಲ್ಲಿನಲ್ಲಿ ಎಲ್ಲ ಶಿಲಾ ವೇದಿಕೆ ಮಾಡಾಕಿದ್ದಾರೆ ಎಲ್ಲನೂ.
ಎಲ್ಲ ಶಿಲೆಗಳಲ್ಲೇ ಕಲ್ಲಿನಲ್ಲೇ ದೇವಸ್ಥಾನ ಕಟ್ತಾ ಇದ್ದಾರೆ. ಗೋಡೆಗಳು, ನವರಂಗಗಳು, ಸುವಾಸನೆಗಳು ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಇವರ ಕುಟುಂಬದವರು ಈ ದೇವಸ್ಥಾನಕ್ಕೆ ಅಳಿಲು ಸೇವೆ ಮಾಡ್ಕೊಂಡ್ಬಂದಿದ್ದಾರೆ. ಅವರನ್ನು ಈಗ ತಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ನಾಗೇಂದ್ರ ಸ್ವಾಮಿಗಳಂತ. ಇವರು ಈ ದೇವಾಲಯದ ಅರ್ಚಕರು. ಇವರು ಈ ದೇವಾಲಯ ಬಗ್ಗೆ, ಇದರ ಭಕ್ತಾದಿಗಳ ಬಗ್ಗೆ ಒಂದು ಸ್ವಲ್ಪ ವಿಷಯ ಹೇಳ್ತಾರೆ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ದೇವಾಲಯ ವಿಶೇಷ ಅಂತಂದರೆ, ನಮ್ಮ ತಾತನವರ ಕಾಲದಿಂದ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇದೇ ಜಾಗದಲ್ಲಿ ಈ ದೇವಸ್ಥಾನ ಎದುರುಗಡೆ ಒಂದು ಶಾಲೆ ಇದೆ. ಶಾಲೆಯಲ್ಲಿ ನಮ್ಮ ತಾತನವರು ಆಗಿನ ಕಾಲದಲ್ಲಿ ಫೀಲ್ಡು, ಒಂದು ಬೈಲಾಗಲಿ ಆಟ ಆಡೋಕ್ಕೆ ಆದರೂ ಇರ್ತಿರ್ಲಿಲ್ಲ. ಇಲ್ಲೇ ಇದು ಬೈಲಲ್ಲಿ ಬಂದು ಆಟ ಆಡ್ತಿರ್ಬೇಕಾದ್ರೆ ಕೆಳಗಡೆ ನೀವು ನೋಡ್ತಿರ್ಬಹುದು, ಕೆಳಗಡೆ ಆಂಜನೇಯ ಸ್ವಾಮಿ ಕಾಣ್ತಿರುತ್ತೆ. ಅದೇ ಇದೇ ಜಾಗದಲ್ಲಿ ಒಂಥರ ಇದ್ದಿರೋದು ಆಂಜನೇಯ ಸ್ವಾಮಿ ನೆಲೆಯಾಗಿರ್ತಾರೆ. ಆಗ ಎಲ್ಲ ಇಲ್ಲಿ ಬಾಲಕರೆಲ್ಲ ಸೇರಿ ಆಂಜನೇಯ ಸ್ವಾಮಿ ಕಾಣಿಸುತ್ತೆ. ಆವತ್ತಿನಿಂದ ನಮ್ಮ ತಾತನವರು, ಅಂದರೆ ನಾರಾಯಣ ಶಾಸ್ತ್ರಿ ಅಂತ ನಮ್ಮ ತಾತನವ್ರ ಹೆಸರು, ಅವ್ರು ಬಂದು ಈ ಆಂಜನೇಯ ಸ್ವಾಮಿ ಕಾಣಿಸಿದಾಗ ಇಲ್ಲೇ ಆ ದೇವರನ್ನ ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಬಾಲಕರೆಲ್ಲ ಸೇರಿ ಆದ್ರಿಂದ ಬಾಲಾಂಜನೇಯ ಸ್ವಾಮಿ ಅಂತ ಈ ಕ್ಷೇತ್ರಕ್ಕೆ ಹೆಸರು ತರ್ತಾರೆ. ನಂತರ ಹಾಗೆ ದೇವಸ್ಥಾನ ನಡ್ಕೊಂಬಂತಿರುತ್ತೆ. ನಮ್ಮ ತಾತನವ್ರ ಕಾಲದಿಂದ ನಮ್ಮ ತಂದೆಯವ್ರು ಮಾಡ್ತಿರ್ತಾರೆ. ಹಾಗೆ ನಮ್ಮ ವಂಶ ಪರಂಪರೆಯಾಗಿ ನಾವು ಕಡೆನ ನಡೆಸ್ಕೊಂಡ್ ಬರ್ತಾ ಇದೀವಿ. ಆ ಸ್ವಾಮಿಯವರಿಗೆ ನಮ್ದೊಂದು ಅಳಿಲು ಸೇವೆ ನಡೆಸ್ತಾ ಇದೀವಿ ಅಷ್ಟೇ. ಅದರಿಂದ ಭಕ್ತಾದಿಗಳು ದೇವಸ್ಥಾನ ವಿಶೇಷ ಏನಂತಂದ್ರೆ, ಪ್ರತಿ ಶನಿವಾರವೂ ಸಂಜೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ಎಲ್ಲ ನಡೆಯುತ್ತೆ. ಸಂಜೆ 7 ಗಂಟೆಗೆ ಪ್ರತಿ ಸಂಜೆ ಶನಿವಾರ ಪ್ರಾಕಾರೋತ್ಸವ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥೋತ್ಸವ ನಡೀತಾ ಇರುತ್ತೆ. ಈ ದೇವಸ್ಥಾನವು ಮೊದಲು ಹೇಗಿತ್ತು ಅಂತಂದ್ರೆ, ಆ ಬಾಲಾಂಜನೇಯ ಸ್ವಾಮಿ ನೋಡ್ತಿರ್ಬೋದು ನೀವು ಕೆಳಗಡೆ ಚಿಕ್ಕ ವಿಗ್ರಹನ, ಆ ವಿಗ್ರಹ ಇದೇ ಪ್ರತಿಷ್ಠಾಪನೆ ಮಾಡಿದ್ರಿಂದ ಅಲ್ಲೇ ಪ್ರತಿಷ್ಠಾಪನೆಯಾಗಿ ಚಿಕ್ಕ ಗುಡಿ ಇತ್ತು. ಮೊದಲು ಇಷ್ಟು ಹೈಟ್ ಇರಲಿಲ್ಲ. ಬರೋ ಭಕ್ತಾದಿಗಳೆಲ್ಲ ಬಂದು ಸಹ ಪೂಜೆ ಮುಗಿಸ್ಕೊಂಡು ಅವರ ಇಷ್ಟಾರ್ಥಗಳು, ಕೋರಿಕೆಗಳು, ಹರಕೆಗಳೇನಿದೆಯೋ ದೇವಸ್ಥಾನ ಸ್ವಾಮಿ ಹತ್ರ ಬಂದು ಹರಕೆ ಹೊತ್ಕೊಂಡು ನಡೆಸ್ತಾ ಇರ್ತಾರೆ. ಏನೇ ಒಂದು ಕೋರಿಕೆ ಆಗಲಿ ಸ್ವಾಮಿಯವರು ನೆರವೇರಿಸ್ಕೊಡ್ತಾರೆ. ನಂತರ ಅದಾದ್ಮೇಲೆ ಬಾಲಕರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಗ್ತಕ್ಕಂಥ ಬಾಲಕರ ದೋಷಗಳಿಗೆ ಬಹಳ ಅತ್ಯುತ್ತಮವಾದ ಕ್ಷೇತ್ರ ಆಗಿರ್ತಕ್ಕಂಥದ್ದು ಇದು. ಅದೇ ರೀತಿಯಲ್ಲಿ ಇಲ್ಲೇನಪ್ಪ ಅಂದರೆ, ಇಲ್ಲಿ ಶನಿಗ್ರಹ ದೋಷ ಇರ್ತಕ್ಕಂಥವ್ರು ವೀಳ್ಯದೆಲೆ ಅಲಂಕಾರ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಪೂರ್ವಕಾಲದ ಪ್ರತೀತಿ ಇದೆ. ಅದರಿಂದ ಬಂದವರೆಲ್ಲ ಸಹ ವೀಳ್ಯದೆಲೆ ತಂದು ಈ ರೀತಿ ಅಲಂಕಾರಗಳು ಮಾಡಿಸ್ತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದು ಆಗಿರ್ತದೆ. ತದನಂತರ ಬಾಲಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಬಾಲಗ್ರಹ ದೋಷ ನಿವಾರಣೆ ಅಂತ ಪೂಜೆ ನಡೆಸ್ತಾರೆ. ಯಾರಿಗಾದರೂ ಬಾಲಗ್ರಹ ದೋಷ ಅಂತಂದರೆ, ಚಿಕ್ಕ ಮಕ್ಕಳಿಗೆ ಒಂದು ಜ್ವರ ಬರ್ತಿರೋದು, ನಂತರ ಅವರು ಹುಷಾರಿಲ್ಲದೆ ಇರ್ತದೋ, ಯಾವತ್ತೂ ಸಹ ಅಳ್ತಾ ಇರ್ತಾರೆ, ಅವರಿಗೆಲ್ಲ ಬಾಲಗ್ರಹ ದೋಷ ಇರುತ್ತೆ. ಆ ಬಾಲಗ್ರಹ ದೋಷ ನಿವಾರಣೆಗೆ ಸ್ವಾಮಿಯವರ ಪಾದದಿಂದ ಬಾಲಗ್ರಹ ಯಂತ್ರ ಅಂತ ಸಿಗುತ್ತೆ. ಆ ಬಾಲಗ್ರಹ ಯಂತ್ರ ಪೂಜೆ ನಡೆಸ್ಕೊಟ್ಟು ನಂತರ ಆ ಬಾಲಗ್ರಹ ಯಂತ್ರನ ಮಕ್ಕಳಿಗೆ ಕೊರಳಗಾಗಲಿ ಇಲ್ಲ ಕೈಗಾಗಲಿ ಕಟ್ಟಿದ್ರೆ ತುಂಬ ಬಾಲಗ್ರಹ ದೋಷ ನಿವಾರಣೆ ಆಗುತ್ತೆ. ತದನಂತರ ಭಕ್ತಾದಿಗಳಿಗೆ ಯಾರಾದರೂ ಅಷ್ಟಮ ಶನಿ ಅಂದರೆ ಶನಿದೋಷ ಇರುವಂಥವ್ರು, ಶನಿದೋಷ ನಿವಾರಣೆಗೆ ಸ್ವಾಮಿಯವರಿಗೆ ವೀಳ್ಯದೆಲೆ ಪೂಜೆ ಮಾಡಿಸ್ಬೋದು. ನೋಡಿತೀರ ನೀವೀಗೆ ವಿಡಿಯೋ, ವೀಳ್ಯದೆಲೆ ನೋಡಿ, ವೀಳ್ಯದೆಲೆ ಪೂಜೆ ಮಾಡಿಸ್ಬೋದು. ಸ್ವಾಮಿಯವರಿಗೆ ಈ ಥರ ವೀಳ್ಯದೆಲೆ ಹಾರ ಸೇವೆ ನಡೆಯುತ್ತೆ. ಯಾರಾದರೂ ಶನಿದೋಷ ನಿವಾರಣೆ ಆಗಬೇಕು ಅಂತಂದರೆ ಬಾಲಾಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಶ್ರೀನಿವಾಸಪುರದಲ್ಲಿ ವೀಳ್ಯದೆಲೆ ಪೂಜೆ ಮಾಡಿಸಿ ವೀಳ್ಯದೆಲೆ ಥರ ಅಲಂಕಾರ ಮಾಡಿಕೊಡ್ತಾರೆ. ತದನಂತರ ಶನಿದೋಷ ನಿವಾರಣೆ ಸಮರ್ಪಣೆ ಆಗುತ್ತೆ. ತದನಂತರ ಬಾಲಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಮೊದಲು ಚಿಕ್ಕದ ಗುಡಿ ಇತ್ತು. ಭಕ್ತಾದಿಗಳೆಲ್ಲ ಸೇರಿ ವರದ ಬಾಲಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ನಡೆಸ್ಕೊಂಡು ಟ್ರಸ್ಟ್ನಿಂದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿರ್ತಾರೆ. ಇದರ ಕೆಲಸಗಳು, ಸಹಕಾರಿಗಳು ಮುಂದುವರಿತಾನೆ ಇರುತ್ತೆ. ಈಗ ಕಂಬಗಳ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಒಳ್ಳೆ ಪ್ರಾಂಗಣ ಕೂಡ ಸಿದ್ಧಿ ಆಗುತ್ತೆ. ಮುಂದೆ ರಾಜಗೋಪುರ ಕೂಡ ನಿರ್ಮಾಣ ಮಾಡ್ತಾರೆ. ತದನಂತರ ಈ ಶ್ರೀನಿವಾಸಪುರ ಸಮಸ್ತ ಭಕ್ತಾದಿಗಳು, ಶ್ರೀನಿವಾಸಪುರ ನಿವಾಸಿಗಳು ಹಾಗೂ ಸುತ್ತಮುತ್ತಲ ಹಳ್ಳಿಗಳವರು ಸಹ ಜೀರ್ಣೋದ್ಧಾರಕ್ಕೆ ದಾನಿಗಳಾಗಿ ಮಾಡಿರ್ತಾರೆ. ತದನಂತರ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರಗಳು ಸಹ ಪ್ರತಿ ಶನಿವಾರನೂ ವಿಶೇಷ ಅಲಂಕಾರ, ಬೆಳಗ್ಗೆ ಅಭಿಷೇಕ, ವಿಶೇಷ ಅಲಂಕಾರ ದರ್ಶನ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ ಎಲ್ಲ ನಡೆಯುತ್ತೆ, ತೀರ್ಥಪ್ರಸಾದ ನಡೆಯುತ್ತೆ. ತದನಂತರ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪೌರ್ಣಮಿ ದಿವಸ, ಅಂದರೆ ಕದರಿ ಹುಣ್ಣಿಮೆ ಅಂತ ಕರಿತೀವಿ ಈ ಕಡೆ, ಕಾಮದ ಹುಣ್ಣಿಮೆ ಅಂತ, ಹೋಳಿ ಹುಣ್ಣಿಮೆ ದಿವಸ ನಡೆಯುತ್ತೆ. ಅವತ್ತಿನ ದಿವಸ ಊರಿನ ಜಾತ್ರೆ ಅಂತ ನಡೆಯುತ್ತೆ. ಇದೇ ವರದ ಬಾಲಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ಜಾತ್ರೆ ಅಂತಂದರೆ ಸುಮಾರು ಒಂದು 30,000 ಜನ ಮೇಲಕ್ಕೂ ಸಹ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೀತಾರೆ. ತದನಂತರ ಬೆಂಗಳೂರು, ತುಮಕೂರು, ಮಡಿಕೇರಿ ಆ ಕಡೆಯಿಂದ ಸಹ ಬಂದು ಈ ದೇವಸ್ಥಾನದಲ್ಲಿ ತಮ್ಮ ಹರಕೆಗಳನ್ನ ತೀರಿಸಿ ನಡೆಸ್ಕೊತಾ ಇರ್ತಾರೆ.
ತದನಂತರ ಜಾತ್ರೆಯ ಸಮಯದಲ್ಲಿ ಸಹ 30,000 ಜನಗಳು ಬಂದು ದರ್ಶನ ಮಾಡಿಕೊಂಡು ಜೀರ್ಣೋದ್ಧಾರಕ್ಕೆ ತಮ್ಮ ಕೈಲಾದಷ್ಟು ದಾನಿಗಳನ್ನು ಸಹ ಮಾಡಿರ್ತಾರೆ. ಆತ್ಮೀಯರಾದ ಈ ಒಂದು ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳಾಗಿರ್ತಕ್ಕಂಥವರು ಹಾಗೂ ಈ ವರದ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿ, ಟ್ರಸ್ಟಿಗಳು ಮತ್ತು ಸೇವಾಕರ್ತರಿಗೆ ಎಲ್ಲರಿಗೂ ನಮ್ಮ ಇಷ್ಟದೇವವಾಗಿರ್ತಕ್ಕಂಥ ವರದ ಬಾಲಾಂಜನೇಯ ಮಹಿಮೆಯನ್ನು ಪ್ರಚಾರಪಡಿಸಲು ಸಹಕರಿಸಿದ್ದಕ್ಕಾಗಿ ವಂದನೆಗಳು ತಿಳಿಸ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಪೂಜಾ ಸಮಿತಿ ಇದೆ, ನಿರ್ದಿಷ್ಟವಾಗಿ ಪೂಜೆಗಳು ನಡೆಸ್ಕೊಂಡು ಹೋಗೋಕ್ಕೆ ಅವರು ಸಹಾಯಕರಾಗಿದ್ದಾರೆ. ನಮ್ಮ ಇಷ್ಟದೇವತೆಯಾಗಿರ್ತಕ್ಕಂತಹ ವರದ ಬಾಲಾಂಜನೇಯ ಸ್ವಾಮಿ ಪೂಜಾ ಕೈಂಕರ್ಯಗಳೆಲ್ಲ ಅವರೆಲ್ಲ ಅಳಿಲು ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತೀನಿ ಆದ್ಮೇಲೆ ಈಗ ದೇವರಿಗೆ ಅರ್ಚನೆ ಮಾಡೋಣ. ಅದಲ್ಲದೆ ಇನ್ನೂ ಏನು ವಿಶೇಷ ಏನಿದೆಪ್ಪ ಅಂದರೆ ಪಕ್ಕದಲ್ಲಿ ಇದು ಮೊದಲು ವರದ ಬಾಲಾಂಜನೇಯ ಸ್ವಾಮಿ ಇತ್ತು ನಾವು ಚಿಕ್ಕ ಮಕ್ಕಳಿದ್ದಾಗ. ಆಮೇಲೆ ಒಂದು ದೇವರು ಇರಬಾರ್ದು ಅಂತ ಇದರ ಸೇವಾಕರ್ತರು ಇಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಮಾಡಿದ್ದಾರೆ, ಅದನ್ನು ಸಹ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಒಂದು ನಿರ್ವಿಘ್ನ ಪ್ರದಾಯಕವಾಗಿರಬೇಕು ಇಲ್ಲಿ ನಡೀತಕ್ಕಂಥ ಕಾರ್ಯಗಳಂತೇಳಿ ಒಂದು ಮಹಾಗಣಪತಿಯ ದೇವಸ್ಥಾನವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಏನೋ ಬಿಡುವಿಲ್ಲದೆ ನಡೀತಾ ಇದೆ. ಇದಕ್ಕೆ ದೈವಾನುಗ್ರಹ ಆಗಲಿ, ಭಕ್ತಾದಿಗಳು ಇದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈಗ ದೇವರಿಗೆ ಒಂದು ಪೂಜೆ ಮಾಡೋಕ್ಕೆ ಬರ್ತೀವಿ.